ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕನ್ನಡ ವ್ಯಾಕರಣದಲ್ಲಿ ದ್ವಿರುಕ್ತಿ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ದ್ವಿರುಕ್ತಿ ಪದಗಳು ಶಬ್ದಶಃ ಅರ್ಥ ಏನಂತಂದರೆ, ಇಲ್ಲಿ ದ್ವಿ ಎಂದರೆ ಎರಡು, ಉಕ್ತಿ ಎಂದರೆ ಮಾತು. ಒಂದು ಪದವನ್ನು ಅಥವಾ ವಾಕ್ಯವನ್ನು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸಲು ಎರಡು ಸಲ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಎನ್ನುತ್ತಾರೆ. ಮಾನವನು ತನ್ನ ಸಂತೋಷವನ್ನು, ಸಂಭ್ರಮವನ್ನು, ಕೋಪ, ಅವಸರ ಇಂಥ ಭಾವನೆಗಳನ್ನು ವ್ಯಕ್ತಪಡಿಸಲು ಈ ದ್ವಿರುಕ್ತಿ ಪದಗಳನ್ನು ಬಳಸುತ್ತಾನೆ. ಈ ದ್ವಿರುಕ್ತಿ ಪದಗಳ ಬಗ್ಗೆ ಒಂದು ಕಂಪಲ್ಸರಿ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಸ್ನೇಹಿತರೆ. SSLC ಎಕ್ಸಾಮ್, FDA, SDA ಈ ಎಕ್ಸಾಮ್ಗಳಲ್ಲಿ ದ್ವಿರುಕ್ತಿ ಪದಗಳ ಬಗ್ಗೆ ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ. ಈ ದ್ವಿರುಕ್ತಿ ಪದಗಳಿಗೆ ಉದಾಹರಣೆಗಳನ್ನು ನೋಡೋಣ. ಮೊದಲನೇದ್ದು ಒಂದೊಂದು, ನೆಕ್ಸ್ಟ್ ಓಡಿ ಓಡಿ, ಬಿದ್ದು ಬಿದ್ದು, ದೊಡ್ಡ ದೊಡ್ಡ, ಬಿಸಿ ಬಿಸಿ, ನಿಲ್ಲು ನಿಲ್ಲು, ಬೇಡ ಬೇಡ, ತುತ್ತ ತುದಿ, ಬಟ್ಟ ಬಯಲು, ನಟ್ಟ ನಡುವೆ, ಒಳ ಒಳಗೆ, ಪುಟ್ಟ ಪುಟ್ಟ, ಅಬ್ಬಬ್ಬ, ನಡೆ ನಡೆ, ಕಟ್ಟ ಕಡೆ, ಬನ್ನಿ ಬನ್ನಿ, ಬೇಗ ಬೇಗ, ರಾಶಿ ರಾಶಿ, ಹೌದು ಹೌದು, ದೂರ ದೂರ, ಹಿಂದೆ ಹಿಂದೆ, ಮತ್ತೆ ಮತ್ತೆ, ಈಗೀಗ, ಮುಂದೆ ಮುಂದೆ, ಹೆಚ್ಚು ಹೆಚ್ಚು, ಇರಲಿ ಇರಲಿ, ಅಗೋ ಇಗೋ, ಸಾಕು ಸಾಕು, ಊರೂರು, ಘಮ ಘಮ, ಅಲ್ಲಲ್ಲಿ, ಹಚ್ಚ ಹಸಿರು, ಬಡಿ ಬಡಿ, ಅತ್ತು ಅತ್ತು, ಸಣ್ಣ ಸಣ್ಣ. ನೋಡಿದ್ರಲ್ಲ ವೀಕ್ಷಕರೇ, ಇವುಗಳು ದ್ವಿರುಕ್ತಿ ಪದಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಕನ್ನಡ ವ್ಯಾಕರಣದಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಮಾಹಿತಿ ಬೇಕಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.